Class 8th Algebraic Expressions and Identities Exercise 8.1 Second mainly B. Subtract 3xy plus 5yz minus 7zx from 5xy minus 2yz minus 2zx plus 10xyz. ಓಕೆ, ಈ ಕ್ವಶನ್ ಮೀನಿಂಗ್ ಇಷ್ಟೇ. ನಾವಿಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ ಯಾವುದನ್ನು? ಫಸ್ಟ್ ಆಲ್ಜಿಬ್ರೈ ಎಕ್ಸ್ಪ್ರೆಷನನ್ನು ಫ್ರಮ್ ಅಂದರೆ ಸೆಕೆಂಡ್ ಆಲ್ಜಿಬ್ರೈ ಎಕ್ಸ್ಪ್ರೆಷನಿಂದ ಸಬ್ಟ್ರಾಕ್ಟ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವೇನು ಮಾಡೋಣ, ಫಸ್ಟಿಗೆ ಸೆಕೆಂಡ್ ಆಲ್ಜಿಬ್ರೈ ಎಕ್ಸ್ಪ್ರೆಷನ್ನ ಬರ್ಕೊಳ್ಳೋಣ. 5xy ಮೈನಸ್ 2yz ಮೈನಸ್ 2zx ಪ್ಲಸ್ 10xyz. ನಾವಿಲ್ಲಿ ಸಬ್ಟ್ರಾಕ್ಟ್ ಮಾಡಬೇಕಾಗಿರೋದ್ರಿಂದ ಮೈನಸನ್ನು ಬರ್ಕೊಡ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು, ಮೈನಸ್ ಬರೋ ತಕ್ಷಣ ಬ್ರ್ಯಾಕೆಟನ್ನು ಹಾಕೋಬೇಕು. ಫಸ್ಟ್ ಆಲ್ಜಿಬ್ರೈ ಎಕ್ಸ್ಪ್ರೆಷನ್ನ ಬರ್ಕೊಳ್ಳೋಣ. ಪ್ಲಸ್ 3xy, ನೋಡಿ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತಲ್ಲ, ಹಾಗಾಗಿ ಪ್ಲಸ್ 3xy ಅಂತ ಬರ್ಕೊಂಡೆ. ನೆಕ್ಸ್ಟ್ ಏನಿದೆ, ಪ್ಲಸ್ 5yz ಮೈನಸ್ 7zx ಅನ್ನು ಬರ್ಕೊಂಡೆ. ಬ್ರ್ಯಾಕೆಟನ್ನು ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡೋಣ ಅಂದರೆ ಪ್ಲಸ್ 5yz ಮೈನಸ್ 2yz ಮೈನಸ್ 2zx ಪ್ಲಸ್ 10xyz ಇದೇನಿದೆ ಹಾಗೆ ಬರ್ಕೊಂಡೆ. ನೆಕ್ಸ್ಟ್ ಏನು ಮಾಡೋಣ, ಈ ಮೈನಸ್ ಇದೆಯಲ್ಲ ಇದನ್ನು ಇಲ್ಲಿ ಒಳಗಡೆ ಇರುವಂಥ ಎಲ್ಲ ಟರ್ಮ್ಗಳಿಗೂ ಮೈನಸನ್ನು ಮಲ್ಟಿಪ್ಲೈ ಮಾಡಿಬಿಡೋಣ. ಮೈನಸ್ ಇಂಟು ಪ್ಲಸ್ ಮಾಡಿದರೆ ಮೈನಸ್ ಬರುತ್ತೆ. 3xy ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ. 5yz ಮೈನಸ್ ಇಂಟು ಮೈನಸ್ ಮಾಡಿದರೆ ಪ್ಲಸ್ ಬರುತ್ತೆ. 7zx ಅನ್ನು ಬರ್ಕೊಂಡೆ. ಓಕೆ, ನೆಕ್ಸ್ಟ್ ಸ್ಟೆಪ್ಪಲ್ಲಿ ರೈಟ್ ಟರ್ಮ್ಸ್ಗಳನ್ನೆಲ್ಲ ಸಪ್ರೇಟ್ ಮಾಡಿ ಬರ್ಕೊಂಬಿಡೋಣ. ನೋಡಿ, ಫಸ್ಟ್ ಟರ್ಮನ್ನು ನಾನು ಇಲ್ಲಿ ಬರ್ಕೊಳ್ತೀನಿ. ಪ್ಲಸ್ 5xy ಅನ್ನು ಬರ್ಕೊಂಡೆ. xy ಅನ್ನುವಂತಹ ಟರ್ಮ್ ಎಲ್ಲಾರ ಇದೆಯಾ ಅಂತ ನೋಡಿದರೆ ಎಸ್, ನೋಡಿ ಇಲ್ಲಿದೆ. ಮೈನಸ್ 3xy ಇದೆ, ಬರ್ಕೊಂಡೆ. ನೆಕ್ಸ್ಟ್ ಟರ್ಮ್ ಇದನ್ನು ಬರ್ಕೊಳ್ತೀನಿ. ಮೈನಸ್ 2yz ಅನ್ನು ಬರ್ಕೊಂಡೆ. yz ಎಲ್ಲಾರ ಇದೆಯಾ ಅಂತ ನೋಡಿ ಟರ್ಮು, ಎಸ್ ಇಲ್ಲಿದೆ ನೋಡಿ. ಮೈನಸ್ 5yz. ನೆಕ್ಸ್ಟ್ ಈ ಟರ್ಮನ್ನು ಬರ್ಕೊಳ್ತೀನಿ. ಮೈನಸ್ 2zx. zx ಅನ್ನುವಂಥ ಟರ್ಮ್ ಎಲ್ಲಾರ ಇದೆಯಾ ನೋಡಿ, ಎಸ್ ಇಲ್ಲಿದೆ ನೋಡಿ. ಪ್ಲಸ್ 7zx ಇದೆ. ನೆಕ್ಸ್ಟ್ ಈ ಟರ್ಮನ್ನು ಬರ್ಕೊಳ್ತೀನಿ. ಪ್ಲಸ್ 10xyz. ನೋಡಿ, ಮೇಲಿರುವಂಥ ಸ್ಟೆಪ್ಪಲ್ಲಿ ಎಲ್ಲ ಟರ್ಮ್ಗಳಿಗೂ ಅಂಡರ್ಲೈನ್ ಮಾಡೀನಿ ಅಂದರೆ ನಾನು ಎಲ್ಲ ಟರ್ಮ್ಗಳನ್ನು ಬರ್ಕೊಂಡೀನಿ ಅಂತ. ಎಸ್, ರೈಟ್ ಟರ್ಮ್ಸ್ಗಳಿಗೆ ನಾನು ಗ್ರೂಪ್ ಮಾಡ್ಕೊಳ್ತಾ ಹೋಗ್ತೀನಿ. xy ಇದೆ ಅಂದರೆ ಇದೊಂದು ರೈಟ್ ಟರ್ಮ್ಸಿನ ಗ್ರೂಪ್ ಆಗೋಯಿತು. yz ಇದೆ ಅಂದರೆ ಇದೊಂದು ಗ್ರೂಪ್ ಆಯಿತು. zx ಇದೆ ಅಂದರೆ ಇದೊಂದು ಗ್ರೂಪ್ ಆಯಿತು. ನೋಡಿ, xyz ಅಂತ ಇದೆ, ಇದು ಸಿಂಗಲ್ ಆಗಿ ಒಂದು ಗ್ರೂಪ್ ಆಗೋಯಿತು. ಓಕೆ, ಹೀಗೆ ಮಾಡೋಣ, ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಅಲ್ಲಿ 5xyನ ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. 3xyನ ಸೈನು ಮೈನಸ್ ಇದೆ. ನೋಡಿ, ಈ ಟರ್ಮಲ್ಲಿ ಪ್ಲಸ್ ಇದೆ, ಈ ಟರ್ಮಲ್ಲಿ ಮೈನಸ್ ಇದೆ. ನಮಗೆ ಪ್ಲಸ್ಸು ಮೈನಸ್ಸು ಡಿಫ್ರೆಂಟ್ ಸೈನ್ ಬಂತು ಅಂದರೆ ಸಬ್ಟ್ರಾಕ್ಷನ್ ಮಾಡಬೇಕು. ಕೋಎಫಿಷಿಯೆಂಟ್ಗಳನ್ನು ಸಬ್ಟ್ರಾಕ್ಷನ್ ಮಾಡೋಣ. 5ಅಲ್ಲಿ 3ಯನ್ನು ಸಬ್ಟ್ರಾಕ್ಟ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, 2 ಬರುತ್ತೆ. ವೇರಿಯಬಲ್ xyಯನ್ನು ಹಾಗೆ ಬರ್ಕೊಳ್ತೀನಿ. 5 ಮತ್ತು 3ಅಲ್ಲಿ 5 ಬಿಗ್ಗರ್ ಆಗಿದೆ. 5ನ ಸೈನ್ ಏನಿದೆ, ಪ್ಲಸ್ ಇದೆ. ನಾವು ಸಬ್ಟ್ರಾಕ್ಷನ್ ಅಥವಾ ಅಡಿಷನ್ ಮಾಡಿದ ಮೇಲೆ ಬಿಗ್ಗರ್ ನಂಬರ್ ಸೈನ್ ಬರೀಬೇಕು. ಇಲ್ಲಿ 5 ಬಿಗ್ಗರ್ ಆಗಿರೋದ್ರಿಂದ ಇದು ಸೈನ್ ಏನು, ಪ್ಲಸ್ ಇದೆ. ನಾನಿಲ್ಲಿ ಪ್ಲಸ್ಸನ್ನು ಬರೆಯಲ್ಲ, ಯಾಕೆಂದರೆ ಫಸ್ಟ್ ಟರ್ಮಿಗೆ ನೀವು ಪ್ಲಸ್ಸನ್ನು ಬರೆದಿಲ್ಲ ಅಂದರೆ ಅಲ್ಲಿ ಪ್ಲಸ್ ಇದೆ ಅಂತ. ಪ್ಲಸ್ 2xy ಆಯಿತು. ಓಕೆ, ನೆಕ್ಸ್ಟ್ ಗ್ರೂಪಿಗೆ ಬರ್ತೀನಿ. ಇಲ್ಲಿ ನೋಡಿ, ಈ ಟರ್ಮಲ್ಲಿ ಮೈನಸ್ ಇದೆ, ಈ ಟರ್ಮಿಗೆ ಮೈನಸ್ ಇದೆ. ಎರಡಕ್ಕೂ ಮೈನಸ್ ಇದೆ ಅಂದರೆ ಸೇಮ್ ಸೈನ್ ಬಂದಿದೆ. ಸೇಮ್ ಸೈನ್ ಬಂತು ಅಂದರೆ ಏನು ಮಾಡಬೇಕು, ಅಡಿಷನ್ ಮಾಡಬೇಕು. 5ಗೆ 2ಅನ್ನು ಆ್ಯಡ್ ಮಾಡಿದರೆ 7 ಬರುತ್ತೆ. ವೇರಿಯಬಲ್ yz ಹಾಗೆ ಬರ್ಕೊಳ್ತೀನಿ.
2 ಮತ್ತು 5ಅಲ್ಲಿ 5 ಬಿಗ್ಗರ್ ಆಗಿದೆ. 5ನ ಸೈನ್ ಏನಿದೆ ಮೈನಸ್ ಇದೆ, ಹಾಗಾಗಿ -7yz ಆಯಿತು. ಓಕೆ, ನೆಕ್ಸ್ಟ್ ಬರೋಣ. ನೋಡಿ ZX ಇವೆರಡು ರೈಟ್ ಟರ್ಮ್ಸ್ ಆಗಿದೆ. ಇಲ್ಲಿ ಸೈನು ಮೈನಸ್ ಇದೆ, ಇದಕ್ಕೆ ಪ್ಲಸ್ ಇದೆ. ಮೈನಸ್ ಪ್ಲಸ್ ಡಿಫ್ರೆಂಟ್ ಸೈನ್ ಬಂದರೆ ಸಬ್ಟ್ರಾಕ್ಷನ್ನು. 7ಅಲ್ಲಿ 2ಅನ್ನು ಸಬ್ಟ್ರಾಕ್ಟ್ ಮಾಡಿದರೆ ಆನ್ಸರ್ ಏನು ಬರುತ್ತೆ? 5 ಬರುತ್ತೆ. ವೇರಿಯಬಲ್ ZX ಬರೀತೀನಿ. ಓಕೆ, 2 ಮತ್ತು 7ಅಲ್ಲಿ 7 ಬಿಗ್ಗರು, 7ನ ಸೈನ್ ಏನಿದೆ ಪ್ಲಸ್ ಇದೆ, ಪ್ಲಸ್ 5ZX ಆಯಿತು ಆನ್ಸರ್. ನೆಕ್ಸ್ಟ್ ನೋಡಿ +10xyz ಅನ್ನೋದು ಅದೊಂದೇ ಸಿಂಗಲ್ ಗ್ರೂಪ್ ಆಗಿದೆ, ಹಾಗಾಗಿ ಅದನ್ನು ಹಾಗೆ ಬರ್ಕೊಳ್ತೀನಿ. +10xyz ಬರ್ಕೊಂಡೆ. ಓಕೆ, ಇಲ್ಲಿರುವಂಥ ಎಲ್ಲ ಟರ್ಮ್ಗಳು ಏನಾಗಿದೆ ಅನ್ರೈಟ್ ಟರ್ಮ್ಸ್ ಆಗಿದೆ, ಹಾಗಾಗಿ ಇವುಗಳನ್ನು ನಾವು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡೋಕ್ಕೆ ಬರೋದಂದರೆ ಸಿಂಪ್ಲಿಫೈ ಮಾಡೋಕ್ಕೆ ಬರೋದ ನಾವೇನು ಮಾಡ್ತೀವಿ, ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇದರ ಆನ್ಸರು +2xy -7yz +5zx +10xyz ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡಿ.